ನನ್ನ ಎಲ್ಲ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ನೋಡಿ ನಿಮಗೆ ನಿನ್ನೆ ಹಿಂದಿನ ವಿಡಿಯೋನಲ್ಲಿ ಹೇಳಿದ್ದೆ ನಿಮಗೆ ಸೈನ್ಸ್ದು 3 ವಿಡಿಯೋಸ್ನ ನಿಮಗೆ ಕೊಡ್ತೀನಿ ಅಂತ. ಹೌ ಟು ಪಾಸ್ ಸೈನ್ಸ್ ಇನ್ 3 days ಅಂತ. ನೋಡಿ ಅದರಲ್ಲಿ ಇವತ್ತು ಮೊದಲನೇ ವಿಡಿಯೋ ನಿಮಗೆ ಕೊಡ್ತಾ ಇದ್ದೀನಿ. ಆ ಮೊದಲನೇ ವಿಡಿಯೋನಲ್ಲಿ ಯೂನಿಟ್ 1ನಲ್ಲಿ ಏನೇನು ಇಂಪಾರ್ಟೆಂಟ್ ಕ್ವಶನ್ ನೋಡಿ. ಯೂನಿಟ್ 1ನಲ್ಲಿ 2 marks ಏನು ಇಂಪಾರ್ಟೆಂಟ್ ಕ್ವಶನ್ನು, 5 marks ಏನು ಇಂಪಾರ್ಟೆಂಟ್ ಕ್ವಶನ್ ಅಂತ ಬರೆದಿದ್ದೀನಿ. ಅದೇ ಥರ 6 marks ಹೇಳ್ತೀನಿ. ನೋಡಿ 2 marks ಅಲ್ಲಿ ವಾಟ್ ಆರ್ ಸಪ್ಲಿಮೆಂಟರಿ ಯೂನಿಟ್ಸ್ ಇನ್ SI ಸಿಸ್ಟಮ್, ಇದಕ್ಕೆ ಆನ್ಸರ್ ಹೇಳ್ತೀನಿ. ಎರಡನೇದು ಡಿಫೈನ್ ಲೀಸ್ಟ್ ಕೌಂಟ್ ಆಫ್ ಮೆಜರಿಂಗ್ ಇನ್ಸ್ಟ್ರೂಮೆಂಟ್, ಡಿಫೈನ್ ಪಿಚ್ ಅಂಡ್ ಲೀಸ್ಟ್ ಕೌಂಟ್ ಆಫ್ ಸ್ಕ್ರೂ ಗೇಜ್. ನೋಡಿ ಈ ಮೂರಲ್ಲಿ ಯಾವುದಾದ್ರೂ ಒಂದು ಬರುತ್ತೆ. ನೆಕ್ಸ್ಟ್ 5 marks ಅಲ್ಲಿ ಮೆನ್ಷನ್ 7 ಯೂನಿಟ್ಸ್, 7 ಬೇಸಿಕ್ ಯೂನಿಟ್ಸ್ ಆ್ಯಂಡ್ 2 ಸಪ್ಲಿಮೆಂಟರಿ. ನೋಡಿ ಈ 7 ಬೇಸಿಕ್ ಯೂನಿಟ್ಸ್ ಮತ್ತು 2 ಸಪ್ಲಿಮೆಂಟರಿ ಯೂನಿಟ್ಸ್ ನೀವು 100% ಕಲೀಲೇಬೇಕು. ಅದನ್ನು ಕಲ್ತಿರ ನೋಡಿ ಒಂದೊಂದ್ಸಲಿ 2 marks ಈ ಥರನೂ ಕೇಳ್ತಾರೆ, ಅಥವಾ 5 marksಗೆ ಎಲ್ಲ ಕೇಳ್ಬೋತಾರೆ. ಇದಾದ್ಮೇಲೆ ನಾನು ನಿನ್ನೆನೂ ಹೇಳಿದ್ದೆ ಇವೆರಡರಲ್ಲಿ 100% ಒಂದು ಪ್ರಶ್ನೆ ಬರುತ್ತೆ ಅಂತ. ಡ್ರಾ ಎ ನೀಟ್ ಡಯಾಗ್ರಾಮ್ ಆಫ್ ವರ್ನಿಯರ್ ಕ್ಯಾಲಿಪರ್ and label the parts. Draw a neat diagram of screw gauge and label the parts. ನೋಡಿ 5 marks ಈ ಚಾಪ್ಟರ್ನಲ್ಲಿ ಇಷ್ಟೇ ಆಯ್ತಾ. ನೆಕ್ಸ್ಟು ಈ ಯೂನಿಟ್ 1ನಲ್ಲಿ ಇನ್ನೊಂದು ಚಾಪ್ಟರ್ ಇದೆ, ಸ್ಕೇಲಾರ್ಸ್ ಅಂಡ್ ವೆಕ್ಟಾರ್ಸ್. ಅದರದ್ದು ಏನೇನು ಪ್ರಶ್ನೆ ಕೇಳ್ತಾರೆ ಅಂತಂದ್ರೆ ನೋಡಿ ಇದು ಯೂನಿಟ್ಸ್ ಡೈಮೆನ್ಷನ್ ಅಂಡ್ ಮೆಜರ್ಮೆಂಟ್ 2 marks ಮತ್ತೆ 5 marks. ಇದೇ ಯೂನಿಟ್ನಲ್ಲಿ ಇನ್ನೊಂದು ಚಾಪ್ಟರ್ ಇದೆ, ಅದೇನು ಪ್ರಶ್ನೆಗಳು ಅಂತ ಹೇಳ್ತೀನಿ ಇವಾಗ. ನೋಡಿ ಯೂನಿಟ್ 1ನಲ್ಲಿ ಸ್ಕೇಲಾರ್ಸ್ ಅಂಡ್ ವೆಕ್ಟರ್ಸ್ 2 ಪಾಠ ಇರೋದು. ಯೂನಿಟ್ 1ನಲ್ಲಿ ಯೂನಿಟ್ಸ್ ಡೈಮೆನ್ಷನ್ ಅಂಡ್ ಮೆಜರ್ಮೆಂಟ್ 1 ಮತ್ತೆ ಸ್ಕೇಲಾರ್ಸ್ ಅಂಡ್ ವೆಕ್ಟರ್ಸ್. ಸ್ಕೇಲಾರ್ಸ್ ಅಂಡ್ ವೆಕ್ಟರ್ಸ್ ಅಲ್ಲಿ ನೋಡಿ 2 marksಗೆ ಇಂಪಾರ್ಟೆಂಟ್ ಕ್ವಶನ್ ಬಂದು ಸ್ಟೇಟ್ ಲಾ ಆಫ್ ಪ್ಯಾರಲೋಗ್ರಾಮ್ ಆಫ್ ವೆಕ್ಟರ್ಸ್, ಸ್ಟೇಟ್ ಲ್ಯಾಮಿಸ್ ಥಿಯರಮ್, ಡಿಫೈನ್ ಕಪಲ್, ಡಿಫೈನ್ ಲೈಕ್ ಅಂಡ್ ಅನ್ಲೈಕ್ ಪ್ಯಾರಲಲ್ ಫೋರ್ಸಸ್. 5 marks ಬಂದ್ರೆ ಸ್ಟೇಟ್ ಲ್ಯಾಮಿಸ್ ಥಿಯರಮ್, ರೈಟ್ ಲೈನ್ ಡಯಾಗ್ರಾಮ್ ಅಂಡ್ ಈಕ್ವೇಶನ್ ಆಫ್ ಲ್ಯಾಮಿಸ್ ಥಿಯರಮ್, ಡಿಫೈನ್ ಮೊಮೆಂಟ್ ಆಫ್ ಎ ಫೋರ್ಸ್, ರೈಟ್ ಕಂಡೀಷನ್ಸ್ ಆಫ್ ಈಕ್ವಲಿಬ್ರಿಯಮ್ ಆಫ್ ಕೋಪ್ಲಾನರ್ ಪ್ಯಾರಲಲ್ ಫೋರ್ಸಸ್. ನೋಡಿ ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಇದು, ಸೆಕೆಂಡ್ ಒನ್ ಇದೆಯಲ್ಲ 5 marksಗೆ ಕೇಳ್ತಾರೆ ಇದು. ಮತ್ತೆ ಡಿಸ್ಟಿಂಗ್ವಿಶ್ ಬಿಟ್ವೀನ್ ಸ್ಕೇಲಾರ್ಸ್ ಅಂಡ್ ವೆಕ್ಟರ್ಸ್. ಇವೆರಡು ಎಕ್ಸ್ಪೆರಿಮೆಂಟಲ್ ಯಾವ್ದಾದ್ರು ಒಂದು ಕೇಳ್ತಾರೆ, ಇದು 6 marks ಬರುತ್ತೆ. ನಮಗೆ ಬರ್ದಿಲ್ಲ. 4 ಮತ್ತು 5 6 marks ಕ್ವಶನ್ ಈ ಚಾಪ್ಟರ್ನಲ್ಲಿ. ನೋಡಿ ಯೂನಿಟ್ 1ನಲ್ಲಿ ಸೆಕೆಂಡ್ ಚಾಪ್ಟರ್ನಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಇಷ್ಟು, ಸರಿನಾ. ಈಗ ಈ ಪ್ರಶ್ನೆಗಳಿಗೆ ಆನ್ಸರ್ ಏನು ಅಂತ ಹೇಳ್ತೀನಿ ನಿಮಗೆ. ಈ ಪ್ರಶ್ನೆಗಳಿಗೆ ಏನೇನು ಆನ್ಸರ್ ಬರೀಬೇಕು ಅದನ್ನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಈಗ ಈ ಪಾಠದ್ದು. ಈ ನೆಕ್ಸ್ಟು ಯೂನಿಟ್ 2, ಯೂನಿಟ್ 3, ಯೂನಿಟ್ 4 ಅದನ್ನೆಲ್ಲ ನಿಮಗೆ ಲಿಂಕ್ ಕಳಿಸ್ತೀನಿ ಕ್ವಶನ್ ಪೇಪರ್ದು. ಯೂನಿಟ್ 2, ಯೂನಿಟ್ 3 ಅದನ್ನು ನೆಕ್ಸ್ಟ್ ವಿಡಿಯೋಗಳಲ್ಲಿ ಯೂನಿಟ್ 2, ಯೂನಿಟ್ 3 ಡಿಸ್ಕಸ್ ಮಾಡೋಣ, ಆನ್ಸರ್ಗಳು ಹೆಂಗೆ ಬರೀಬೇಕು ಅಂತ, ಸರಿನಾ. ನೋಡಿ ಇವಾಗ ಯೂನಿಟ್ 1ನಲ್ಲಿ ಫಸ್ಟ್ ನೋಡಿ ಯೂನಿಟ್ 1ನಲ್ಲಿ ಯೂನಿಟ್ಸ್ ಡೈಮೆನ್ಷನ್ ಅಂಡ್ ಮೆಜರ್ಮೆಂಟ್. ಅದರಲ್ಲಿ ನಿಮ್ಗೆ ಕೊಟ್ಟಿರೋ ಪ್ರಶ್ನೆಗೆ ಆನ್ಸರ್ ನೋಡಿ ಈ ಥರ ಬರೀಬೇಕು ನೀವು. ನೋಡಿ 100% ಇದ್ರ ಮೇಲೆ ಪ್ರಶ್ನೆ ಇರ್ತದೆ. ಈಗ 7 ಫಂಡಮೆಂಟಲ್ ಯೂನಿಟ್ಸ್ SI ಸಿಸ್ಟಮಲ್ಲಿ 7 ಫಂಡಮೆಂಟಲ್ ಯೂನಿಟ್ಸ್ ಇದೆ, 2 ಸಪ್ಲಿಮೆಂಟರಿ ಯೂನಿಟ್ಸ್ ಇದೆ. 7 ಫಂಡಮೆಂಟಲ್ ಯೂನಿಟ್ಸ್ದು ಹೆಸರುಗಳು, ನೇಮು, ಯೂನಿಟು, ನೇಮು, ಸಿಂಬಲ್. ಅದೇ ಥರ ಸಪ್ಲಿಮೆಂಟರಿ ಯೂನಿಟ್ಸ್ದು ಯೂನಿಟು, ನೇಮು, ಸಿಂಬಲ್. ಇದಿಷ್ಟು ಓದ್ಕೊಂಡ್ರೆ ಇಲ್ಲ 2 ನಂಬರ್ದು ಒಂದು ಪ್ರಶ್ನೆ ಬರುತ್ತೆ, ಇಲ್ಲ 5 ನಂಬರ್ದು ಒಂದು ಬರುತ್ತೆ. 5 ನಂಬರ್ ಕೊಟ್ಟರೆ ಇಷ್ಟು ಬರೀರಿ ಅಂತಾರೆ, 2 ನಂಬರ್ ಕೇಳಿದ್ರೆ ಬರೀ 2 ಕೇಳ್ತಾರೆ. ನೋಡಿ ಸಪ್ಲಿಮೆಂಟರಿ ಯೂನಿಟ್ಸ್ ಯಾವುದು ಅಂತ ಕೇಳ್ತಾರೆ. ನೋಡಿ 7 ಫಂಡಮೆಂಟಲ್ ಯೂನಿಟ್ಸ್ ಇನ್ SI ಸಿಸ್ಟಮ್ ಯಾವುದಪ್ಪ ಅಂತಂದ್ರೆ ನಂಬರ್ 1 ಲೆಂತ್ ಮಾಸ್ ಟೈಮ್. ನೋಡಿ ಲೆಂತ್ ಮಾಸ್ ಟೈಮ್ 3 ಆಗೋಯ್ತು. ನೆಕ್ಸ್ಟ್ ಕರೆಂಟ್, ಎಲೆಕ್ಟ್ರಿಕ್ ಕರೆಂಟ್, ಆಮೇಲೆ ಟೆಂಪರೇಚರ್, ಆಮೇಲೆ ಲೂಮಿನಸ್ ಇಂಟೆನ್ಸಿಟಿ, ಅಮೌಂಟ್ ಆಫ್ ಸಬ್ಸ್ಟೆನ್ಸ್. 7 ಇದೆ ಯಾವ್ದಾವುದು, ಲೆಂತ್ ಮಾಸ್ ಟೈಮ್, ಎಲೆಕ್ಟ್ರಿಕ್ ಕರೆಂಟ್, ಟೆಂಪರೇಚರ್, ಲೂಮಿನಸ್ ಇಂಟೆನ್ಸಿಟಿ ಮತ್ತೆ ಅಮೌಂಟ್ ಆಫ್ ಎ ಸಬ್ಸ್ಟೆನ್ಸ್. ಲೆಂತ್ ಮಾಸ್ ಟೈಮ್, ಟೆಂಪರೇಚರ್, ಕರೆಂಟ್, ಲೂಮಿನಸ್ ಇಂಟೆನ್ಸಿಟಿ ಅಂಡ್ ಅಮೌಂಟ್ ಆಫ್ ಎ ಸಬ್ಸ್ಟೆನ್ಸ್. ಲೆಂತ್ ಅದು ಗೊತ್ತು ನಿಮ್ಗೆ, ಏನು ಯಾವ್ದ್ರಲ್ಲಿ ಅಳತೆ ಮಾಡ್ತಾರೆ, ಮೀಟರ್, ಸಿಂಬಲ್ಲು ಎಮ್. ಯೂನಿಟ್ ಸಿಂಬಲ್ ಬರೀಬೇಕು, ಎಲ್ ಅಂತ ಬರೆಯಂಗಿಲ್ಲ. ಯೂನಿಟ್ ಸಿಂಬಲ್ ಅಂದ್ರೆ ನಿಮ್ಗೆ ಏನಾದ್ರೂ ಒಂದು ಬರೆಯುವಾಗ
10 ಮೀಟರ್ಸ್ ಅಂದರೆ 10 ಎಮ್ ಅಂತ ಬರೀತಾರೆ, ಮೀಟರ್ ಅಂತ ಬರೆಯಲ್ಲ. ಅದನ್ನ ಇಲ್ಲಿ ತೋರಿಸಿರೋದು. ಅದೇ ವೆಯ್ಟ್ ಬರೀಬೇಕು ಅಂತ, ಮಾಸ್ ಬರೀಬೇಕಂದ್ರೆ 10 kg ಅಂತ ಬರೀತಾರೆ. ನೋಡಿ, ಮಾಸ್ಗೆ ಕಿಲೋಗ್ರಾಮ್, ಅದಕ್ಕೆ ಸಿಂಬಲ್ kg, ಕಿಲೋಗ್ರಾಮ್ಗೆ kg, ಟೈಮ್ಗೆ ಸೆಕೆಂಡ್, ಬರೀ ಎಸ್ ಬರೀಬೇಕು. ಎಲೆಕ್ಟ್ರಿಕ್ ಕರೆಂಟ್ಗೆ ಆಂಪೇರು, ಕ್ಯಾಪಿಟಲ್ ಎ ಬರೀಬೇಕು. ಟೆಂಪರೇಚರ್ಗೆ ಕೆಲ್ವಿನ್ ಕೆ, ಲೂಮಿನಸ್ ಇಂಟೆನ್ಸಿಟಿಗೆ ಕ್ಯಾಂಡೆಲಾ CD, ಅಮೌಂಟ್ ಆಫ್ ಸಬ್ಸ್ಟೆನ್ಸ್ಗೆ ಮೋಲ್ MOL ಅಷ್ಟೇ. MOLE ಬರೆದ್ರೆ ಅದರದ್ದು ನೇಮು, ಅದನ್ನು ಬರೆಯುವಾಗ MOL ಅಂತ ಬರೀಬೇಕು. ಬರೀ ಎಂ ಬರೆದ್ರೆ ಮೀಟರ್ ಆಗ್ಬಿಡ್ತದೆ, ಅದಕ್ಕೆ MOL ಅಂತ ಬರೀಬೇಕು, ಅಮೌಂಟ್ ಆಫ್ ಎ ಸಬ್ಸ್ಟೆನ್ಸ್ಗೆ. ಇದಿಷ್ಟು ಫಂಡಮೆಂಟಲ್, 7 ಫಂಡಮೆಂಟಲ್ ಯೂನಿಟ್ಸ್. 2 ಸಪ್ಲಿಮೆಂಟರಿ ಯೂನಿಟ್ಸ್ ಯಾವ್ದಾದ್ರು ನೋಡಿ, ಪ್ಲೇನ್ ಆಂಗಲ್, ಸಾಲಿಡ್ ಆಂಗಲ್. ಯಾವ್ದಾದ್ರು ಪ್ಲೇನ್ ಆಂಗಲ್, ಸಾಲಿಡ್ ಆಂಗಲ್. ಪ್ಲೇನ್ ಆಂಗಲ್ಗೆ ರೇಡಿಯನ್, ಸಿಂಬಲ್ RAD. ಸಾಲಿಡ್ ಆಂಗಲ್ಗೆ ಸ್ಟೆರಾಡಿಯನ್, SR ನೋಡಿ, ಸ್ಟೆರಾಡಿಯನ್ ST ಅಲ್ಲ, SR. ಪ್ಲೇನ್ ಆಂಗಲ್ಗೆ ರೇಡಿಯನ್ RAD, ಸಾಲಿಡ್ ಆಂಗಲ್ಗೆ ಸ್ಟೆರಾಡಿಯನ್ SR ಅಂತ. ಗೊತ್ತಾಯ್ತಾ ನೋಡಿ, ತುಂಬಾ ಇಂಪಾರ್ಟೆಂಟು, ನೀವು ಇದನ್ನ ಕಲಿಬೇಕು, ಸರಿನಾ? ಈಗ ನೆಕ್ಸ್ಟ್ ಇದಾದ್ಮೇಲೆ 2 ಮಾರ್ಕ್ಸ್ಗೆ ಇನ್ನೊಂದು ಕೊಟ್ಟಿದೆ, ಡಿಫೈನ್ ಲೀಸ್ಟ್ ಕೌಂಟ್ ಅಂತ. ಡಿಫೈನ್ ಲೀಸ್ಟ್ ಕೌಂಟ್ ನೋಡಿ, ಲೀಸ್ಟ್ ಕೌಂಟ್ ಅಂದ್ರೆ ಏನಪ್ಪಾ ಅಂದ್ರೆ, ನೀವು ಮಾಮೂಲಿ ಸ್ಕೇಲ್ ಯೂಸ್ ಮಾಡ್ತಿರಲ್ಲ, ಲೈನ್ ಹಾಕಕ್ಕೆ ಸ್ಕೇಲ್ ಯೂಸ್ ಮಾಡ್ತಿರಲ್ಲ, ಅದರಲ್ಲಿ ಕಡಿಮೆ ಅಂದ್ರೆ ಎಷ್ಟು ಮೆಜರ್ ಮಾಡ್ಬೋದು, 1 mm ಮೆಜರ್ ಮಾಡ್ಬೋದು. ಅದನ್ನೇ ಲೀಸ್ಟ್ ಕೌಂಟ್ ಅಂತ ಕರೆಯೋದು. ಯಾವುದೇ ಒಂದು ಇನ್ಸ್ಟ್ರೂಮೆಂಟ್ ಅಲ್ಲಿ ಎಷ್ಟು ಕಡಿಮೆ ಮೆಜರ್ ಮಾಡೋಕ್ಕಾಗುತ್ತೋ ಅದಕ್ಕೆ ಲೀಸ್ಟ್ ಕೌಂಟ್ ಅಂತ ಕರೀತಾರೆ. ಯಾವುದೇ ಒಂದು ಇನ್ಸ್ಟ್ರೂಮೆಂಟ್ ಲೀಸ್ಟ್ ಕೌಂಟ್ ಬರೀಬೇಕು ಅಂತಂದ್ರೆ, ಇಟ್ ಇಸ್ ದಿ ಲೀಸ್ಟ್ ಪಾಸಿಬಲ್ ಮೆಜರ್ಮೆಂಟ್ ಬೈ ಎನ್ ಇನ್ಸ್ಟ್ರೂಮೆಂಟ್ ಅಂತ. ಲೀಸ್ಟ್ ಪಾಸಿಬಲ್ ಮೆಜರ್ಮೆಂಟ್ ಬೈ ಎನ್ ಇನ್ಸ್ಟ್ರೂಮೆಂಟ್ ನೋಡಿ. ಡಿಫೈನ್ ಲೀಸ್ಟ್ ಕೌಂಟ್ಗೆ ಲೀಸ್ಟ್ ಪಾಸಿಬಲ್ ಮೆಜರ್ಮೆಂಟ್ ಇನ್ ಎನ್ ಇನ್ಸ್ಟ್ರೂಮೆಂಟ್ ಇಸ್ ಕಾಲ್ಡ್ ಲೀಸ್ಟ್ ಕೌಂಟ್. ಅಷ್ಟು ಬರೆದ್ರೆ ಸಾಕು 2 ಮಾರ್ಕ್ಸ್ಗೆ. ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಇತ್ತು, ಡಿಫೈನ್ ಪಿಚ್ ಅಂಡ್ ಲೀಸ್ಟ್ ಕೌಂಟ್ ಆಫ್ ಸ್ಕ್ರೂ ಗೇಜ್ ಅಂತ. ಪಿಚ್ ಅಂತಂದ್ರೆ ಒಂದು ರೊಟೇಷನ್ ಕೊಟ್ಟಾಗ ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಆಯಿತು ಅದಕ್ಕೆ ಪಿಚ್ ಅಂತ ಕರೀತಾರೆ. ನೋಡಿ, ಡಿಸ್ಟೆನ್ಸ್ ಕವರ್ಡ್ ಬೈ ನಂಬರ್ ಆಫ್ ರೊಟೇಷನ್ಸ್ ಗಿವನ್, ದಟ್ ಈಸ್ ಕಾಲ್ಡ್ ಪಿಚ್ ಇನ್ ಸ್ಕ್ರೂ ಗೇಜ್. ಅದೇ ತರ ಲೀಸ್ಟ್ ಕೌಂಟ್ ಕಂಡುಹಿಡಿಯಬೇಕಂದ್ರೆ ಸ್ಕ್ರೂ ಗೇಜ್ಗೆ ಕೇಳಿದ್ದಾರೆ ಲೀಸ್ಟ್ ಕೌಂಟ್ ಆಫ್ ಸ್ಕ್ರೂ ಗೇಜ್ ಅಂತ. ಫಾರ್ಮುಲಾ ಪಿಚ್ ಡಿವೈಡ್ ಬೈ ನಂಬರ್ ಆಫ್ ಡಿವಿಷನ್ಸ್ ಆನ್ ಹೆಡ್ ಸ್ಕೇಲ್ ಅಂತ. HS ಅಂದ್ರೆ ಹೆಡ್ ಸ್ಕೇಲ್. ಹೆಡ್ ಸ್ಕೇಲ್ಸ್ ಅಲ್ಲಿ ನಂಬರ್ ಆಫ್ ಡಿವಿಷನ್ಸ್ ಎಷ್ಟಿದೆ ಅದು, ಮತ್ತೆ ಪಿಚ್, ಇವೆರಡನ್ನ ಡಿವೈಡ್ ಮಾಡಿದ್ರೆ ಲೀಸ್ಟ್ ಕೌಂಟ್ ಬರುತ್ತೆ. ನೋಡಿ, ಇದು ನಿಮಗೆ ನಾನು ಕೊಟ್ಟಿರೋ ಕ್ವಶನ್ ಅಲ್ಲಿ ಕ್ವಶನ್ ನಂಬರ್ 1ಗೆ ಆನ್ಸರ್ ಇದೆ. ವಾಟ್ ಆರ್ ಸಪ್ಲಿಮೆಂಟರಿ ಯೂನಿಟ್ಸ್ ಇನ್ SI ಸಿಸ್ಟಮ್ ಅಂದ್ರೆ ಬರೀ ಇಷ್ಟು ಬರೀಬೇಕು 2 ನಂಬರ್ಗೆ. ಮತ್ತೆ ಡಿಫೈನ್ ಲೀಸ್ಟ್ ಕೌಂಟ್ ಆಫ್ ಮೆಜರಿಂಗ್ ಇನ್ಸ್ಟ್ರೂಮೆಂಟ್ ಅಂದ್ರೆ ಇದು. ಡಿಫೈನ್ ಪಿಚ್ ಅಂಡ್ ಇದಕ್ಕೆ ಪಿಚ್ ಅಂಡ್ ಲೀಸ್ಟ್ ಕೌಂಟ್ ಆಫ್ ಸ್ಕ್ರೂ ಗೇಜ್ಗೆ ಇದು ಆನ್ಸರು. ಆಮೇಲೆ ಇನ್ನೊಂದು 5 ಮಾರ್ಕ್ಸ್ ಅಲ್ಲಿ ಮೊದಲನೇ ಪ್ರಶ್ನೆ ಈ ತರ ಇದೆ, ಮೆನ್ಷನ್ 7 ಬೇಸಿಕ್ ಯೂನಿಟ್ಸ್ ಅಂಡ್ 2 ಸಪ್ಲಿಮೆಂಟರಿ ಯೂನಿಟ್ಸ್ ಅಂದ್ರೆ ಇದು ಬರೀಬೇಕು, ಇದು ಬರೀಬೇಕು, ಆಯ್ತಾ? ನೆಕ್ಸ್ಟ್ ಇನ್ನೆರಡು ಪ್ರಶ್ನೆಗೆ ನಾನು ಆನ್ಸರ್ ಮಾಡಲ್ಲ, ನೀವೇ ಮಾಡ್ಕೋಬೇಕು. ಏನಪ್ಪಾ ಅದು ಅಂತಂದ್ರೆ, ನೆನ್ನೆನೇ ಹೇಳಿದೆ, ಡ್ರಾ ಎ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ವರ್ನಿಯರ್ ಕ್ಯಾಲಿಪರ್ ಅಂಡ್ ಲೇಬಲ್ ಇಟ್ ಸ್ಪಾಟ್ಸ್. ಇನ್ನೊಂದು ಡ್ರಾ ಎ ನೀಟ್ ಡಯಾಗ್ರಾಮ್ ಆಫ್ ಸ್ಕ್ರೂ ಗೇಜ್ ಅಂಡ್ ಲೇಬಲ್ ಇಟ್ ಸ್ಪಾಟ್ಸ್. ಇವೆರಡಕ್ಕೆ ನೆನ್ನೆನೇ ಹೇಳಿದ್ದೆ ಡ್ರಾಯಿಂಗ್ ಪ್ರಾಕ್ಟೀಸ್ ಮಾಡಿ 2ರಲ್ಲಿ 1 ಬರುತ್ತೆ ಅಂತ. ಅದನ್ನ ನೀವು ಓದ್ಕೋಬೇಕು. ನೋಡಿ, ಫಸ್ಟ್ ಚಾಪ್ಟರ್ ನಲ್ಲಿ ಯೂನಿಟ್ 1 ನಲ್ಲಿ 2 ಚಾಪ್ಟರ್ ಇದೆ. ಅದರಲ್ಲಿ ಮೊದಲನೇ ಚಾಪ್ಟರ್ ಅಲ್ಲಿ ಇಷ್ಟು ಓದ್ಕೊಂಡ್ರೆ ಸಾಕು. 2 ಡ್ರಾಯಿಂಗು, ಈ ಟೇಬಲ್, ಮತ್ತೆ ಲೀಸ್ಟ್ ಕೌಂಟ್ ಅಂದ್ರೆ ಏನು, ಪಿಚ್ ಮತ್ತೆ ಲೀಸ್ಟ್ ಕೌಂಟ್ ಆಫ್ ಸ್ಕ್ರೂ ಗೇಜ್, ಆಯ್ತಾ? ಇಷ್ಟು ಓದ್ಕೊಂಡ್ರೆ 100% ಒಂದು ಡ್ರಾಯಿಂಗ್ 1 ಬರುತ್ತೆ, ಇನ್ನೊಂದು 2 ನಂಬರ್ ಅಥವಾ 5 ನಂಬರ್ ಪ್ರಶ್ನೆ ಬಂದೇ ಬರುತ್ತೆ. ಮಿನಿಮಮ್ 5 ಅಂತೂ ಗ್ಯಾರಂಟಿ. 5 ಜೊತೆಗೆ ಪ್ಲಸ್ 2 ಅಥವಾ 5 ಬಂದ್ರೆ 7 ಅಥವಾ 10 ನಂಬರ್ ಆಗುತ್ತೆ, ಸರಿನಾ? ಇದು ಫಸ್ಟ್ ಚಾಪ್ಟರ್ದು. ನೆಕ್ಸ್ಟ್ ನೋಡಿ, ಯೂನಿಟ್ 1 ನಲ್ಲಿ ಸೆಕೆಂಡ್ ಚಾಪ್ಟರ್ ಸ್ಕೇಲಾರ್ಸ್ ಅಂಡ್ ವೆಕ್ಟರ್ಸ್. ಅದರಲ್ಲಿ ನಿಮಗೆ 2 ಮಾರ್ಕ್ಸ್ 4 ಪ್ರಶ್ನೆ ಕೊಟ್ಟಿದ್ದೀನಿ ಅಲ್ವಾ? ನೋಡಿ, ಅದರಲ್ಲಿ ಮೊದಲನೇದು ಏನಪ್ಪಾ ಅಂದ್ರೆ ಸ್ಟೇಟ್ ಲಾ ಆಫ್ ಪ್ಯಾರಲೋಗ್ರಾಮ್ ಆಫ್ ವೆಕ್ಟರ್, ಅದು ಹೇಳ್ತೀನಿ ನಿಮಗೆ. ಸ್ಟೇಟ್ ಲ್ಯಾಮಿಸ್ ಥಿಯರಮ್ ನೋಡಿ, ಸ್ಟೇಟ್ ಲ್ಯಾಮಿಸ್ ಥಿಯರಮ್ ಮತ್ತೆ 5 ಮಾರ್ಕ್ಸ್ ಅಲ್ಲಿ ಒಂದಿದೆ, ಸ್ಟೇಟ್ ಲ್ಯಾಮಿಸ್ ಥಿಯರಮ್, ರೈಟ್ ಲೈನ್ ಡಯಾಗ್ರಾಮ್ ಅಂಡ್ ಈಕ್ವೇಶನ್ ಆಫ್ ಲ್ಯಾಮಿಸ್ ಥಿಯರಮ್ ಅಂತ. 5 ನಂಬರ್ ಕೇಳಿದ್ರೆ ಸ್ಟೇಟ್ಮೆಂಟ್ ಕೇಳ್ತಾರೆ, ಡ್ರಾಯಿಂಗು ಕೇಳ್ತಾರೆ, ಇದು ಈಕ್ವೇಶನ್ ಕೇಳ್ತಾರೆ. ನೋಡಿ, ಲ್ಯಾಮಿಸ್ ಥಿಯರಮ್ ಅಂತಂದ್ರೆ if 3 forces are equilibrium acting at a point or in equilibrium, then each force is proportional to sine of angle between other 2 forces. ನೋಡಿ, if 3 forces acting at a point or in equilibrium, then each force is proportional to the sine of angle between other 2 forces ಅಂತ. ಅಂದ್ರೆ ನೋಡಿ, ಈಗ 3 ಫೋರ್ಸ್ ತಗೊಂಡಿದ್ವಿ, ಯಾವುದು P Q R. ಇದು ಈಕ್ವಲಿಬ್ರಿಯಂ ಅಲ್ಲಿ ಇದೆ ಅನ್ಕೊಳ್ಳಿ. ಈಕ್ವಲಿಬ್ರಿಯಂ ಅಂದ್ರೆ ಬ್ಯಾಲೆನ್ಸ್ ಆಗಿದೆ ಅಂತ. ಈಗ P ಫೋರ್ಸ್ ಅಂತ ತಗೊಂಡ್ರೆ P ಗೆ ಆಪೋಸಿಟ್ ಆಗಿ ಯಾವ ಆಂಗಲ್ ಇದೆ, ಆಲ್ಫಾ, ಅಂದ್ರೆ P ಬೈ ಸೈನ್ ಆಲ್ಫಾ ಅಂತ ಬರೀಬೇಕು. Q ತಗೊಂಡ್ರೆ Q ಗೆ ಆಪೋಸಿಟ್ ಆಗಿ ಯಾವ ಆಂಗಲ್ ಇದೆ, ಬೀಟಾ, Q ಬೈ ಸೈನ್ ಬೀಟಾ. R ಅಂತ ತಗೊಂಡ್ರೆ R ಗೆ ಆಪೋಸಿಟ್ ಆಗಿ ಯಾವ ಆಂಗಲ್ ಇದೆ, ಗಾಮಾ, R ಬೈ ಸೈನ್ ಗಾಮಾ.
ನೋಡಿ ಈ ತರ ಬರೀಬಹುದು. ಇದನ್ನ ಲ್ಯಾಮಿಸ್ ಥಿಯರಮ್ ಅಂತ ಕರೀತಾರೆ. ಇಫ್ 3 forces are in equilibrium, if 3 forces acting at a point are in equilibrium, then each force is proportional to the sine of angle between other two forces ಅಂತ ನೋಡಿ. ಸೈನ್ ಆಫ್ ಆಂಗಲ್ ಬಿಟ್ವೀನ್ ಅದರ್ ಟು ಫೋರ್ಸಸ್. ಬರೀ 2 marks ಕೇಳಿದ್ರೆ ಸ್ಟೇಟ್ಮೆಂಟ್ ಅಷ್ಟೇ ಕೇಳ್ತಾರೆ. 5 marks ಕೇಳಿದ್ರೆ ಸ್ಟೇಟ್ಮೆಂಟ್, ಡ್ರಾಯಿಂಗ್, ಫಾರ್ಮುಲಾ. ನಿಮಗೆ 2 marks ಕಾರ ಕೇಳಿ 5 marks ಕಾರ ಕೇಳಿ ಸ್ಟೇಟ್ಮೆಂಟ್ ಬರೀರಿ, ಇದು ಬರೀರಿ, ಇದು ಬರೀರಿ, ಸರಿನಾ? ನೋಡಿ ಇದು ನಿಮಗೆ ಕ್ವಶನ್ ನಂಬರ್ 2 marks ಅಲ್ಲಿ ಕ್ವಶನ್ ನಂಬರ್ 2 ಮತ್ತೆ 5 marks ಅಲ್ಲಿ ಕ್ವಶನ್ ನಂಬರ್ 1 ಎರಡಕ್ಕೂ ಇಲ್ಲ ಆನ್ಸರ್ ಇದೆ. ನೆಕ್ಸ್ಟ್ ನೋಡಿ ಕ್ವಶನ್ ನಂಬರ್ 3 2 marks ಅಲ್ಲಿ ಡಿಫೈನ್ ಕಪಲ್ ಅಂತ ಇದೆ. ನೋಡಿ ಕಪಲ್ ಅಂತಂದ್ರೆ ಟೂ ಈಕ್ವಲ್ ಅನ್ಲೈಕ್ ಪ್ಯಾರಲಲ್ ಫೋರ್ಸಸ್ ನಾಟ್ ಇನ್ ಸೇಮ್ ಸ್ಟ್ರೈಟ್ ಲೈನ್ ಕಾನ್ಸ್ಟಿಟ್ಯೂಟ್ಸ್ ಕಪಲ್. ಅಂದ್ರೆ ಈ ತರ ಈಗ ಒಂದು ನೋಡಿ ಇಲ್ಲೊಂದು ಈ ತರ ಫೋರ್ಸ್, ಇಲ್ಲೊಂದು ಈ ತರ ಫೋರ್ಸ್, ಇದು ಅನ್ಲೈಕ್ ಪ್ಯಾರಲಲ್ ಫೋರ್ಸಸ್. ನೋಡಿ ಪ್ಯಾರಲಲ್ ಫೋರ್ಸ್ ಬಟ್ ಅನ್ಲೈಕ್ ಅಂದ್ರೆ ಒಂದು ಹಿಂಗ್ ಹೋಗ್ತಾ ಇದೆ, ಇನ್ನೊಂದು ಹಿಂಗ್ ಬರ್ತಾ ಇದೆ. ಈ ತರ ಇದ್ರೆ ಅನ್ಲೈಕ್ ಪ್ಯಾರಲಲ್ ಫೋರ್ಸಸ್ ನಾಟ್ ಅಲಾಂಗ್ ದಿ ಸೇಮ್ ಸ್ಟ್ರೈಟ್ ಲೈನ್. ನೋಡಿ ಈ ಒಂದೇ ಲೈನ್ ಮೇಲೆ ಇಲ್ಲ, ಇದು ಇಲ್ಲಿದೆ, ಇದು ಇಲ್ಲಿದೆ. ಇದಕ್ಕೆ ಕಪಲ್ ಅಂತ ಕರಿತೀವಿ. ಕಪಲ್ದು ರಿಸಲ್ಟ್ ಏನಪ್ಪಾ ಅಂದ್ರೆ ರೊಟೇಷನ್ ಆಗ್ಬಿಡ್ತದೆ. ಈ ತರ ಈಕ್ವಲ್ ಇದ್ರೆ ಗಿರ್ಗಿಟ್ಲೆ ಕೇಳಿದ್ರಲ್ವಾ, ಅದರಲ್ಲಿ ಕಪಲ್ ಆಕ್ಟ್ ಮಾಡೋದು. ಡಿಫೈನ್ ಕಪಲ್ ಅಂತಂದ್ರೆ ಟೂ ಈಕ್ವಲ್ ಅನ್ಲೈಕ್. ನೋಡಿ ಇಂಪಾರ್ಟೆಂಟ್, ಟೂ ಈಕ್ವಲ್ ಅನ್ಲೈಕ್ ಅಂದ್ರೆ ಒಂದ್ ಹಿಂಗ್ ಹೋಗ್ತಾ ಇದ್ರೆ ಒಂದ್ ಹಿಂಗ್ ಹೋಗ್ತಾ ಇದ್ರೆ ಅನ್ಲೈಕ್ ಅಂತ. ಅನ್ಲೈಕ್ ಪ್ಯಾರಲಲ್ ಫೋರ್ಸಸ್. ನೋಡಿ ಪ್ಯಾರಲಲ್ ಹಿಂಗೆ ಪ್ಯಾರಲಲ್ ಇದೆ, ನಾಟ್ ಆಕ್ಟಿಂಗ್ ಇನ್ ದಿ ಸೇಮ್ ಸ್ಟ್ರೈಟ್ ಲೈನ್. ಸೇಮ್ ಸ್ಟ್ರೈಟ್ ಲೈನ್ ಅಂದ್ರೆ ಸರ್ ಇದು ಎರಡು ಸ್ಟ್ರೈಟ್ ಲೈನ್ ಅಲ್ಲಿ ಹಂಗಲ್ಲ. ಸೇಮ್ ಸ್ಟ್ರೈಟ್ ಲೈನ್ ಅಂದ್ರೆ ಇದು ಹಿಂಗೆ ಇರ್ಬೇಕಿತ್ತು, ಹಿಂಗೆ ಇದ್ರೆ ಸೇಮ್ ಸ್ಟ್ರೈಟ್ ಲೈನ್. ನೋಡಿ ಒಂದು ಇಲ್ಲಿ ಆಕ್ಟ್ ಮಾಡ್ತಾ ಇದೆ, ಇನ್ನೊಂದು ಇಲ್ಲಿ ಆಕ್ಟ್ ಮಾಡ್ತಾ ಇದೆ, ಆಪೋಸಿಟ್ ಆಗಿ ಆಕ್ಟ್ ಮಾಡ್ತಾ ಇದೆ. ದಟ್ ಈಸ್ ನಾಟ್ ಆಕ್ಟಿಂಗ್ ಅಲಾಂಗ್ ದಿ ಸೇಮ್ ಸ್ಟ್ರೈಟ್ ಲೈನ್. ಈ ತರ ಬಂದ್ರೆ ಇದಕ್ಕೆ ಕಪಲ್ ಅಂತ ಕರೀತಾರೆ. ಡಿಫೈನ್ ಕಪಲ್ ಅಂದ್ರೆ ಏನ್ ಹೇಳ್ಬೇಕು? ಟೂ ಈಕ್ವಲ್ ಇದು ಮ್ಯಾಗ್ನಿಟ್ಯೂಡ್ ಈಕ್ವಲ್, ಟೂ ಈಕ್ವಲ್ ಅನ್ಲೈಕ್ ಪ್ಯಾರಲಲ್ ಫೋರ್ಸಸ್ ನಾಟ್ ಇನ್. ನೋಡಿ ವರ್ಡ್ಸ್ ಗಳು ಇಂಪಾರ್ಟೆಂಟ್, ಇದು ಫುಲ್ ಹಿಂಗೆ ಬರೀಬೇಕು, ನೀವು ಬೇರೆ ಬೇರೆ ತರ ಬರೆಯಂಗಿಲ್ಲ. ಟೂ ಈಕ್ವಲ್ ಅನ್ಲೈಕ್ ಪ್ಯಾರಲಲ್ ಫೋರ್ಸಸ್ ನಾಟ್ ಇನ್ ಸೇಮ್ ಸ್ಟ್ರೈಟ್ ಲೈನ್. ಟೂ ಈಕ್ವಲ್ ಅನ್ಲೈಕ್ ಪ್ಯಾರಲಲ್ ಫೋರ್ಸಸ್ ನಾಟ್ ಇನ್ ಸೇಮ್ ಸ್ಟ್ರೈಟ್ ಲೈನ್ ಕಾನ್ಸ್ಟಿಟ್ಯೂಟ್ಸ್ ಕಪಲ್. ಆಯ್ತಾ? ಈಗ ಇನ್ನೊಂದು ಇದಕ್ಕೆ ರಿಲೇಟೆಡ್ ಪ್ರಶ್ನೆನೇ ಕೇಳಿದರೆ, ಲೈಕ್ ಅಂಡ್ ಅನ್ಲೈಕ್ ಪ್ಯಾರಲಲ್ ಫೋರ್ಸಸ್ ಅಂದ್ರೆ ಏನು ಅಂತ. ನೋಡಿ ಲೈಕ್ ಪ್ಯಾರಲಲ್ ಫೋರ್ಸ್ ಅಂತಂದ್ರೆ ಪ್ಯಾರಲಲ್ ಅಂದ್ರೆ ನೋಡಿ ಈ ತರ ಇದ್ರೆ ಪ್ಯಾರಲಲ್, ಎರಡು ಒಂದೇ ಡೈರೆಕ್ಷನ್ ಬಂದ್ರೆ ಲೈಕ್ ಪ್ಯಾರಲಲ್ ಫೋರ್ಸ್ ಅಂತ. ಒಂದು ಡೈರೆಕ್ಷನ್ ಇನ್ನೊಂದು ಡೈರೆಕ್ಷನ್ ಆಪೋಸಿಟ್ ಆಗಿದ್ರೆ ಅನ್ಲೈಕ್ ಪ್ಯಾರಲಲ್ ಫೋರ್ಸ್ ಅಂತ. ನೋಡಿ ಇಫ್ ಟೂ ಫೋರ್ಸಸ್ ಪ್ಯಾರಲಲ್ ಟು ಈಚ್ ಅದರ್ ಅಂಡ್ ಆಕ್ಟಿಂಗ್ ಇನ್ ಸೇಮ್ ಡೈರೆಕ್ಷನ್ ಇಸ್ ಕಾಲ್ಡ್ ಲೈಕ್ ಪ್ಯಾರಲಲ್ ಫೋರ್ಸಸ್ ಅಂತ. ಇಫ್ ಟೂ ಫೋರ್ಸಸ್ ಆರ್ ಪ್ಯಾರಲಲ್ ಟು ಈಚ್ ಅದರ್ ಬಟ್ ಆಕ್ಟಿಂಗ್ ಇನ್ ಆಪೋಸಿಟ್ ಡೈರೆಕ್ಷನ್ ಆರ್ ಕಾಲ್ಡ್ ಅನ್ಲೈಕ್ ಪ್ಯಾರಲಲ್ ಫೋರ್ಸಸ್. ನೋಡಿ ಲೈಕ್ ಮತ್ತೆ ಅನ್ಲೈಕ್ ಪ್ಯಾರಲಲ್ ಫೋರ್ಸ್ ಅಂತ ಏನಾರ ಕೇಳಿದ್ರೆ ಈ ತರ ಬರೀಬೇಕು. ಲೈಕ್ ಮತ್ತೆ ಅನ್ಲೈಕ್ ಪ್ಯಾರಲಲ್ ಫೋರ್ಸ್ ಅಂತ ಕೇಳಿದ್ರೆ ಈ ತರ ಬರೀಬೇಕು. ಈಗ ನಿಮ್ಗೆ ಸ್ಕೇಲಾರ್ಸ್ ಅಂಡ್ ವೆಕ್ಟರ್ಸ್ ಅಲ್ಲಿ ಸ್ಟೇಟ್ ಲ್ಯಾಮಿಸ್ ಥಿಯರಮ್ ಗೊತ್ತಾಯ್ತು, ಆಮೇಲೆ ಡಿಫೈನ್ ಕಪಲ್ ಗೊತ್ತಾಯ್ತು, ಡಿಫೈನ್ ಲೈಕ್ ಅಂಡ್ ಅನ್ಲೈಕ್ ಪ್ಯಾರಲಲ್ ಫೋರ್ಸಸ್ ಗೊತ್ತಾಯ್ತು, ಮತ್ತೆ 5 ನಂಬರ್ದು ಸ್ಟೇಟ್ ಲ್ಯಾಮಿಸ್ ಥಿಯರಮ್, ರೈಟ್ ಲೈನ್ ಡಯಾಗ್ರಾಮ್ ಅಂಡ್ ಈಕ್ವೇಶನ್ ಆಫ್ ಲ್ಯಾಮಿಸ್ ಥಿಯರಮ್ ಅದು ಗೊತ್ತಾಯ್ತು. ಇನ್ನು 3 ಪ್ರಶ್ನೆ ಇದೆ, 2 ನಂಬರ್ದೊಂದು ಮತ್ತೆ 5 ನಂಬರ್ದೊಂದು. ಅದನ್ನ ಈಗ ಅದಕ್ಕೆ ಆನ್ಸರ್ ಏನು ಅಂತ ಹೇಳ್ತೀನಿ ಇವಾಗ. ನೋಡಿ ನೆಕ್ಸ್ಟ್ ಸ್ಕೇಲಾರ್ಸ್ ಅಂಡ್ ವೆಕ್ಟರ್ಸ್ ಅಲ್ಲಿ ಸ್ಟೇಟ್ ಲಾ ಆಫ್ ಪ್ಯಾರಲೋಗ್ರಾಮ್ ಆಫ್ ವೆಕ್ಟರ್ಸ್ ಅಂತ ಇದೆ. ಸ್ಟೇಟ್ ಲಾ ಆಫ್ ಪ್ಯಾರಲೋಗ್ರಾಮ್ ಆಫ್ ವೆಕ್ಟರ್ಸ್. ನೋಡಿ ಇದಕ್ಕೆ ಸ್ಟೇಟ್ಮೆಂಟ್ ಏನಪ್ಪಾ ಅಂತಂದ್ರೆ, ಇಟ್ ಸ್ಟೇಟ್ಸ್ ದಟ್ if two forces acting at a point are represented both in magnitude and direction by two adjacent sides ಅಂತ ತಗೋಬೇಕು. Two adjacent sides of a parallelogram then the diagonal passing through that point represents resultant
both in magnitude and direction. This is the statement of law of parallelogram of forces. It states that if two forces acting at a point are represented both in magnitude and direction by two adjacent sides of a parallelogram. ನೋಡಿ ಹಂಗಂದ್ರೆ ಅರ್ಥ ಏನಪ್ಪ ಅಂತಂದ್ರೆ, ನೋಡಿ ಈ ತರ ಒಂದು ಪ್ಯಾರಲೋಗ್ರಾಮ್ ತಗೊಂಡ್ರೆ ಇದಕ್ಕೆ ಡ್ರಾಯಿಂಗು ಬರೀರಿ. ಈ ತರ ಪ್ಯಾರಲೋಗ್ರಾಮ್ ತಗೊಂಡ್ರೆ ಇದು ಪಿ, ಇದು ಕ್ಯೂ ಅನ್ಕೊಳ್ಳಿ, ಇದು ಅಡ್ಜಸೆಂಟ್ ಸೈಡ್ಸ್. ದೆನ್ ದಿಸ್ ಡಯಾಗ್ನಲ್ ಐತಲ್ಲ, ದಿಸ್ ರೆಪ್ರೆಸೆಂಟ್ಸ್ ರಿಸಲ್ಟೆಂಟ್ ಅಂತ. ರಿಸಲ್ಟೆಂಟ್ ಕಂಡುಹಿಡಿಬೇಕಂದ್ರೆ ಒಂದು ಫಾರ್ಮುಲಾ ಇದೆ, ಇದನ್ನು ಬರೀರಿ. ಪಿ ಸ್ಕ್ವೇರ್ ಪ್ಲಸ್ ಕ್ಯೂ ಸ್ಕ್ವೇರ್ ಪ್ಲಸ್ 2pq ಕಾಸ್ ಥೀಟಾ. 2 ನಂಬರ್ಗೆ ಬರೀ ಸ್ಟೇಟ್ಮೆಂಟ್ ಬರೆದ್ರೆ ಸಾಕು. ನಾನು ಒಂದು ಇದನ್ನು ಬರೆದಿದ್ದೀನಿ ಈಕ್ವೇಶನ್, ಆದರೆ ಅದನ್ನು ಬರೀರಿ. ಇಲ್ಲ ಅಂದರೆ ಸ್ಟೇಟ್ಮೆಂಟ್ ಅಭ್ಯಾಸ ಮಾಡ್ಕೋಬೇಕು, ಓದಿ 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 ರಿಪೀಟ್ ಮಾಡಬೇಕು. ಯಾಕಂದರೆ ಸ್ಟೇಟ್ಮೆಂಟ್ಗಳು ಹೆಂಗೈತೆ ಹಂಗೆ ಬರೀಬೇಕು, ಏನು ಚೇಂಜ್ ಮಾಡಿ ಓನಾಗಿ ಬರೆಯೋಕ್ಕಾಗಲ್ಲ. ಅಟ್ಲೀಸ್ಟ್ ನಿಮಗೆ ಸ್ಟೇಟ್ಮೆಂಟ್ ಬರೆಯೋಕ್ಕಾಗಿಲ್ಲ ಅಂತಂದ್ರು ಈ ಡ್ರಾಯಿಂಗ್ ಬರೆದ್ರು ಒಂದೊಂದ್ಸಲಿ ಮಾರ್ಕ್ಸ್ ಕೊಡ್ತಾರೆ. ಬಟ್ 2 ನಂಬರ್ಗೆ ಸ್ಟೇಟ್ಮೆಂಟ್ ಕಂಪಲ್ಸರಿ ಬರೀಲೇಬೇಕು. ಏನಿಲ್ಲ, ಈಸಿ ನೋಡಿ. ಇಟ್ ಸ್ಟೇಟ್ಸ್ ದಟ್ ಇಫ್ ಟೂ ಫೋರ್ಸಸ್, ನೋಡಿ ಟೂ ಫೋರ್ಸಸ್ ಆಕ್ಟಿಂಗ್ ಅಟ್ ಎ ಪಾಯಿಂಟ್ ಅಂದ್ರೆ ಈ ಪಾಯಿಂಟ್ ಅಲ್ಲಿ 2 ಫೋರ್ಸ್ ಆಕ್ಟ್ ಮಾಡ್ತಾ ಇದೆ, ಒಂದು ಪಿ ಮತ್ತೆ ಕ್ಯೂ, ಆರ್ ರೆಪ್ರೆಸೆಂಟೆಡ್ ಬೋತ್ ಇನ್ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್ ಬೈ ಟೂ ಅಡ್ಜಸೆಂಟ್ ಸೈಡ್ಸ್ ಆಫ್ ಎ ಪ್ಯಾರಲೋಗ್ರಾಮ್. ನೋಡಿ ಇದು ಅಡ್ಜಸೆಂಟ್ ಸೈಡ್ಸ್ ಆಫ್ ಎ ಪ್ಯಾರಲೋಗ್ರಾಮ್. Then the diagonal passing through this point ಅಂದ್ರೆ ಈ diagonal, this represents resultant both in magnitude and direction. ನೋಡಿ ಇಷ್ಟು ಬರೆದ್ರೆ ಸಾಕು. This is law of parallelogram of vectors ಅಂತ ಆಯ್ತಾ. ನೆಕ್ಸ್ಟ್ ಕ್ವಶನ್ ನಿಮಗೆ ಏನಿದೆ, 2 ನಂಬರ್ ಎಲ್ಲ ಮುಗೀತು. ಸ್ಟೇಟ್ ಲಾ ಆಫ್ ಪ್ಯಾರಲೋಗ್ರಾಮ್ ಆಫ್ ವೆಕ್ಟರ್ಸ್, ಸ್ಟೇಟ್ ಲ್ಯಾಮಿಸ್ ಥಿಯರಮ್, ಡಿಫೈನ್ ಕಪಲ್, ಡಿಫೈನ್ ಲೈಕನ್, ಆಮೇಲೆ 5 ನಂಬರ್ದು ಸ್ಟೇಟ್ ಲ್ಯಾಮಿಸ್ ಥಿಯರಮ್, ರೈಟ್ ಲೈನ್ ಡಯಾಗ್ರಾಮ್ ಅದು ಆಯಿತು. ನೆಕ್ಸ್ಟ್ 5 ನಂಬರಲ್ಲಿ 2 ಪ್ರಶ್ನೆ, ಇನ್ನು 2 ಪ್ರಶ್ನೆ ಇದೆ. ಒಂದು ಡಿಫೈನ್ ಮೊಮೆಂಟ್ ಆಫ್ ಎ ಫೋರ್ಸ್ ಮತ್ತೆ ಸ್ಟೇಟ್ ತುಂಬಾ ಇಂಪಾರ್ಟೆಂಟ್ ಕ್ವಶನ್ ನೋಡಿ, ಎಕ್ಸಾಮ್ಗೆ ಬಂದೇ ಬರುತ್ತೆ. ಈಗ ಹೇಳ್ತಾ ಇದ್ದೀನಲ್ಲ, ಕ್ವಶನ್ ನಂಬರ್ 2 ಹೇಳಿದಲ್ಲ, ಡಿಫೈನ್ ಮೊಮೆಂಟ್ ಆಫ್ ಎ ಫೋರ್ಸ್, ರೈಟ್ ಕಂಡೀಷನ್ ಆಫ್ ಈಕ್ವಲಿಬ್ರಿಯಮ್ ಆಫ್ ಕೋಪ್ಲಾನರ್ ಫೋರ್ಸಸ್ ಅಂತ. ನೋಡಿ ಡಿಫೈನ್ ಮೊಮೆಂಟ್ ಆಫ್ ಎ ಫೋರ್ಸ್ ಅಂತಂದ್ರೆ, ಮೊಮೆಂಟ್ ಆಫ್ ಎ ಫೋರ್ಸ್, ಮೊಮೆಂಟ್ ಆಫ್ ಎ ಫೋರ್ಸ್ ಅಂತಂದ್ರೆ rotating effect of a force is called, rotating effect of a force is called moment of a force, or moment is equal to force into perpendicular distance. Define moment of a force ಅಂದ್ರೆ ಇಷ್ಟು ಬರೆದ್ರೆ ಸಾಕು. Moment, rotating effect of a force is called moment of a force. Moment is calculated by product of force and perpendicular distance. Perpendicular distance ಅಂದ್ರೆ ನಾವು ಯಾವ ಪಾಯಿಂಟ್ ಇಂದ ಮೊಮೆಂಟ್ ತಗೋತಾ ಇದೀವಿ, ಯಾವ ಪಾಯಿಂಟ್ ಮೇಲೆ ಮೊಮೆಂಟ್ ತಗೋತಾ ಇದೀವಿ, ಫೋರ್ಸ್ ಎಲ್ಲ ಆಕ್ಟ್ ಮಾಡ್ತಾ ಇದೆ, ಆ ಡಿಸ್ಟೆನ್ಸ್ಗೆ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಂತ ಕರೀತಾರೆ. ಇದು 5 ನಂಬರ್ದು 2ನೇ ಪ್ರಶ್ನೆಗೆ ಡಿಫೈನ್ ಮೊಮೆಂಟ್ ಆಫ್ ಎ ಫೋರ್ಸ್ಗೆ ಆನ್ಸರ್. ಇನ್ನೂ ಒಂದು ಕಂಟಿನ್ಯೂಷನ್ ಇದೆ, ರೈಟ್ ದಿ ಕಂಡೀಷನ್ಸ್ ಆಫ್ ಈಕ್ವಲಿಬ್ರಿಯಮ್. ನೋಡಿ ಕಂಡೀಷನ್ಸ್ ಆಫ್ ಈಕ್ವಲಿಬ್ರಿಯಮ್ ಅಂದ್ರೆ 2 ಇದೆ. ಕಂಡೀಷನ್ಸ್ ಆಫ್ ಈಕ್ವಲಿಬ್ರಿಯಮ್ ನೋಡಿ, ಇದಕ್ಕೊಂದು ಡಯಾಗ್ರಾಮ್ ಬರ್ಬಿಟ್ಟು ತೋರಿಸ್ಬೇಕು. ಕಂಡೀಷನ್ಸ್ ಆಫ್ ಈಕ್ವಲಿಬ್ರಿಯಮ್ ನೋಡಿ, ಒಂದು ಡಯಾಗ್ರಾಮ್ ಈ ತರ ಬರ್ಕೊಬಿಡಿ. ಪಾಯಿಂಟ್ ಓ, F1A, F2B, F3C, F4D. ನೋಡಿ 4 ಪಾಯಿಂಟ್ ಈ ತರ ಒಂದು ಡ್ರಾಯಿಂಗ್ ಬರ್ಕೊಬಿಟ್ಟು 2 ಕಂಡೀಷನ್ ಇದೆ. ಏನಪ್ಪಾ ಅಂತಂದ್ರೆ, ಕಂಡೀಷನ್ ನಂಬರ್ 1, ಸಮ್ ಆಫ್ ಆಲ್ ವರ್ಟಿಕಲ್ ಫೋರ್ಸಸ್ is 0. ಇದು ಫಸ್ಟ್ ಕಂಡೀಷನ್. ಅಂದ್ರೆ ಸಿಗ್ಮಾ ವಿ ಇಸ್ ಈಕ್ವಲ್ ಟು 0. ಸಮ್ ಆಫ್ ಆಲ್ ವರ್ಟಿಕಲ್ ಫೋರ್ಸಸ್ ಅಂದ್ರೆ ನೋಡಿ, ವರ್ಟಿಕಲ್ ಫೋರ್ಸಸ್ 4 ಇದೆ, F1, F2, F3, F4. ಆಮೇಲೆ F1, F3 ಡೌನ್ಗೆ ಹೋಗ್ತಾ ಇದೆ, F2, F4 ಅಪ್ಗೆ ಹೋಗ್ತಾ ಇದೆ. ಡೌನ್ಗೆ ಬರ್ತಾ ಇರೋದು ಒಂದ್ ಕಡೆ ಬರೀರಿ, ಅಥವಾ ಎಲ್ಲ ಒಟ್ಟಿಗೆ ಬರಿಬಹುದು. ನೋಡಿ ಇದನ್ನ ಪ್ಲಸ್ ಅನ್ಕೊಳ್ಳೋಣ. ಡೌನ್ ಬರ್ತಾಯ್ತಲ್ಲ, ಅದನ್ನ ಪ್ಲಸ್ ಅನ್ಕೊಳ್ಳಿ.
ಅಪ್ ಹೋಯ್ತಾ ಇರೋದು ಮೈನಸ್ ಅನ್ಕೊಳ್ಳಿ. ಇದು ಸಮ್ ಆಫ್ ಗಿಂತ ಆಲ್ಜಿಬ್ರೈಕ್ ಸಮ್ ಆಫ್ ಆಲ್ ವರ್ಟಿಕಲ್ ಫೋರ್ಸಸ್ ಇಸ್ 0. ಸಿಗ್ಮಾ ವಿ ಇಸ್ ಈಕ್ವಲ್ ಟು 0. ಇದು ಮ್ಯಾಥಮೆಟಿಕಲಿ ಬರೆದ್ರೆ ನೋಡಿ, ಡೌನ್ ಬರ್ತಾ ಇರೋದು ಪ್ಲಸ್ ತಗೊಂಡಿದ್ದೀನಿ, ಅಪ್ ಹೋಯ್ತಾ ಇರೋದು ಮೈನಸ್ ತಗೊಂಡಿದ್ದೀನಿ. ಇಲ್ಲಿ ಬರೆದ್ರೆ ಏನಾಗ್ತದೆ ಅಂತಂದ್ರೆ F1 ಪ್ಲಸ್ F3 ಅಲ್ವಾ, ಯಾಕಂದ್ರೆ ಡೌನ್ ಬರ್ತಾ ಇದೆ ಪ್ಲಸ್. F2ಗೆ ಮೈನಸ್ F2 ಹಾಕ್ಬೇಕು, ಮೈನಸ್ F4. ನೋಡಿ, ದಿಸ್ ಇಸ್ ಫಸ್ಟ್ ಕಂಡೀಷನ್. ಕಂಡೀಷನ್ಸ್ ಆಫ್ ಈಕ್ವಲಿಬ್ರಿಯಮ್ ಅಂತಂದ್ರೆ ಆಲ್ಜಿಬ್ರೈಕ್ ಸಮ್ ಆಫ್ ಆಲ್ ವರ್ಟಿಕಲ್ ಫೋರ್ಸಸ್ ಇಸ್ 0. ಸಿಗ್ಮಾ ವಿ ಇಸ್ ಈಕ್ವಲ್ ಟು 0. ಸಿಗ್ಮಾ ವಿ ಅಂದ್ರೆ ವರ್ಟಿಕಲ್ ಫೋರ್ಸ್ 4 ಇದೆ, 4ರಲ್ಲಿ 2 ಡೌನ್ವರ್ಡ್ ಆಕ್ಟ್ ಮಾಡ್ತಾ ಇದೆ, 2 ಅಪ್ವರ್ಡ್ ಆಕ್ಟ್ ಮಾಡ್ತಾ ಇದೆ. ಡೌನ್ವರ್ಡ್ ಆಕ್ಟ್ ಮಾಡೋದನ್ನ ಪ್ಲಸ್ ಅಂತ ತಗೊಂಡ್ರೆ ಅಪ್ವರ್ಡ್ ಮೈನಸ್ ಅಂತ ತಗೋಬೇಕಾಗುತ್ತೆ. ಅಪ್ವರ್ಡ್ ಪ್ಲಸ್ ತಗೊಂಡ್ರೆ ಡೌನ್ವರ್ಡ್ ಮೈನಸ್ ಹೆಂಗ್ ಬೇಕಾದ್ರೂ ತಗೋಬಹುದು. ನಂಬರ್ 2, ಸಮ್ ಆಫ್ ಆಂಟಿ ಕ್ಲಾಕ್ ವೈಸ್ ಮೊಮೆಂಟ್ is equal to sum of clockwise moment. Sum of anti-clockwise moment is equal to sum of clockwise moment. ನೋಡಿ, ಆಂಟಿ ಕ್ಲಾಕ್ವೈಸ್ ಮೊಮೆಂಟ್ ಅಂತಂದ್ರೆ ಈಗ ನಾವು ವಿತ್ ರೆಸ್ಪೆಕ್ಟ್ ಟು ಪಾಯಿಂಟ್ ಓ ತಗೊಂಡ್ರೆ, ಪಾಯಿಂಟ್ ಓಗೆ ನಾವು ಪಾಯಿಂಟ್ ಓಗೆ ಮೊಮೆಂಟ್ ತಗೋಬೇಕಂದ್ರೆ ಫೋರ್ಸ್ ಇಂಟು ಡಿಸ್ಟೆನ್ಸ್ ಮಾಡಬೇಕು. ನೋಡಿ, ಮೊಮೆಂಟ್ ಓಗೆ F1 ಹಿಂಗ್ ಹೋಗ್ತಾ ಇದ್ರೆ ಕ್ಲಾಕ್ ವೈಸ್ ಅಂತ, F3 ಹಿಂಗ್ ಹೋಗ್ತಾ ಇದೆ ಕ್ಲಾಕ್ ವೈಸ್, ಇವೆರಡು ಕ್ಲಾಕ್ ವೈಸ್ ಬರ್ತವೆ. F2 ನೋಡಿ ಹಿಂಗ್ ಬರುತ್ತೆ ಆಂಟಿ ಕ್ಲಾಕ್ ವೈಸ್, F4 ಹಿಂಗ್ ಬರುತ್ತೆ ಆಂಟಿ ಕ್ಲಾಕ್ ವೈಸ್. ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ಲೆಫ್ಟ್ ಸೈಡ್ ಬರೆಯೋಣ, ಕ್ಲಾಕ್ ವೈಸ್ ರೈಟ್ ಸೈಡ್ ಬರೆಯೋಣ. ನೋಡಿ, ಆಂಟಿ ಕ್ಲಾಕ್ ವೈಸ್ ಅಂತಂದ್ರೆ ಮೊದಲನೇದು F2 ಇಂಟು OB ಪ್ಲಸ್ ಅಲ್ವಾ. ನೋಡಿ, ಈ ಪಾಯಿಂಟ್ ಅಲ್ಲಿ ಮೊಮೆಂಟ್ ತಗೋಬೇಕಂದ್ರೆ ನೋಡಿ F2 ತಗೊಂಡ್ರೆ F2 ಇಂದ ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ತಗೋಬೇಕು. F2 ಇಂಟು ಈ ಡಿಸ್ಟೆನ್ಸ್ ತಗೋಬೇಕು. ಈ ಡಿಸ್ಟೆನ್ಸ್ ಏನು OB. F2 ತಗೊಂಡ್ರೆ ಇಂಟು OB ಅಂತ ಮಾಡಬೇಕು. ಈಗ ಆಂಟಿ ಕ್ಲಾಕ್ ವೈಸ್ ಬರ್ತಾ ಇರೋದು ಇನ್ನೊಂದು ಯಾವುದು, F4 ಬರ್ತಾ ಇದೆ. F4 ಹಿಂಗ್ ಬರ್ತಾ ಇದೆ ಅಲ್ವಾ, F4 ಇಂಟು OD ಮಾಡಬೇಕು. ಪ್ಲಸ್ F4 ಇಂಟು OD ಇಸ್ ಈಕ್ವಲ್ ಟು ನೋಡಿ F3 ಇಂಟು ಈ ಡಿಸ್ಟೆನ್ಸ್ ಅಲ್ವಾ. ಇವೆರಡು ಕ್ಲಾಕ್ ವೈಸ್ ಬರ್ತಾವೆ. ಈಗ F1 ಮತ್ತೆ F3 ಕ್ಲಾಕ್ ವೈಸ್ ಬರ್ತಾವೆ. F1 ಮಾಡೋಣ ಫಸ್ಟ್. F1 ಇಂಟು OA ನೋಡಿ, ಕ್ಲಾಕ್ ವೈಸ್ ನ ಆ ಕಡೆ ಬರೀತಾ ಇದ್ದೀನಿ, ಆಂಟಿ ಕ್ಲಾಕ್ ವೈಸ್ ನ ಈ ಕಡೆ ಬರೆದಿದ್ದೀನಿ ಅಲ್ವಾ. ಎರಡಿದೆ, ಈ ಕಡೆ ಬರೆದಿದ್ದೀನಿ. ಮೊಮೆಂಟ್ ಬರೆಯುವಾಗ ಫೋರ್ಸ್ ಇಂಟು ಡಿಸ್ಟೆನ್ಸ್ ಮಾಡಬೇಕು. ಈ ಕಡೆ ಬರೆದ್ರೆ ಏನಾಯ್ತು, ಇದು F1 ಇಂಟು OA ಪ್ಲಸ್ F3 ಇಂಟು OC. ನೋಡಿ, ಇಷ್ಟು ಬರೆದ್ರೆ ಸಾಕು. 5 ನಂಬರ್ಗೆ ಮೊಮೆಂಟ್ ಆಫ್ ಎ ಫೋರ್ಸ್. ನೋಡಿ, ಸೈನ್ಸ್ ಅಲ್ಲಿ ಏನು ಇಷ್ಟಿಷ್ಟು ಉದ್ದ ಏನು ಬರೀಬೇಕಾಗಿಲ್ಲ, ಪಾಯಿಂಟ್ಗಳು ಇಂಪಾರ್ಟೆಂಟು. ಮೊಮೆಂಟ್ ಆಫ್ ಎ ಫೋರ್ಸ್ ಡಿಫೈನ್ ಅಂದ್ರೆ ರೊಟೇಟಿಂಗ್ ಎಫೆಕ್ಟ್ ಆಫ್ ಎ ಫೋರ್ಸ್ ಇಸ್ ಕಾಲ್ಡ್ ಮೊಮೆಂಟ್ ಆಫ್ ಎ ಫೋರ್ಸ್. ಇಟ್ ಕ್ಯಾನ್ ಆಲ್ಸೋ ಬಿ ಡಿಫೈನ್ಡ್ ಆಸ್ ಪ್ರಾಡಕ್ಟ್ ಆಫ್ ಫೋರ್ಸ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಕಂಡೀಷನ್ಸ್ ಆಫ್ ಈಕ್ವಲಿಬ್ರಿಯಮ್ ಅಲ್ಲಿ ದೇರ್ ಆರ್ 2 ಕಂಡೀಷನ್ಸ್. ಒನ್ ಈಸ್ ಸಮ್ ಆಫ್ ವರ್ಟಿಕಲ್ ಫೋರ್ಸಸ್ ಇಸ್ 0. ಈ ಡಯಾಗ್ರಾಮ್ ತಗೊಂಡ್ರೆ ಈ ತರ ಬರೀಬಹುದು. ಸಮ್ ಆಫ್ ಆಂಟಿ ಕ್ಲಾಕ್ ವೈಸ್ ಮೊಮೆಂಟ್ ಇಸ್ ಈಕ್ವಲ್ ಟು ಸಮ್ ಆಫ್ ಕ್ಲಾಕ್ ವೈಸ್ ಮೊಮೆಂಟ್, ಅಥವಾ ಸಮ್ ಆಫ್ ಮೊಮೆಂಟ್ಸ್ ಇಸ್ ಈಕ್ವಲ್ ಟು 0 ಅಂತ ಬರೀಬಹುದು. ಇದು ಇಂಪಾರ್ಟೆಂಟ್ ತೋರಿಸ್ಬೇಕು. ನೋಡಿ, ಈ ಡಯಾಗ್ರಾಮ್ ಅಲ್ಲಿ ನೀವು ಯಾವಾಗಲೂ ಇದೇ ಡಯಾಗ್ರಾಮ್ ಬರೀರಿ, ನೀವೇ ಯಾವ್ದಾದ್ರು ಡಯಾಗ್ರಾಮ್ ಬರ್ಕೋಬೇಡಿ. ಇದೇ ಡಯಾಗ್ರಾಮು, ಇದೇ ಸಿಂಬಲ್ಗಳು, ಇದೇ ABCD, ಇದೇ O, ಇದೇ F1 F2 F3 F4 ಎಲ್ಲ ಬೇಕಾದ್ರೆ ಗಟ್ಟೆ ಹೊಡೆದು ಬಿಡಿಯುತ್ತೆ. ತುಂಬಾ ಇಂಪಾರ್ಟೆಂಟ್ ಕ್ವಶನ್, 5 ನಂಬರ್ಗೆ ಬಂದೇ ಬರುತ್ತೆ. ಇಷ್ಟು ಬರೆದ್ರೆ ಸಾಕು. ಸರಿ, ನಾ ಇಷ್ಟು ಬರೀಬೇಕು. ಇದು ಕ್ವಶನ್ ನಂಬರ್ 5 ಅಲ್ಲಿ, ಕ್ವಶನ್ ನಂಬರ್ 5 ಮಾರ್ಕ್ಸ್ ಕ್ವಶನ್ ಅಲ್ಲಿ ಕ್ವಶನ್ ನಂಬರ್ 2. ಇನ್ನೊಂದಿದೆ, ಡಿಸ್ಟಿಂಗ್ವಿಶ್ ಬಿಟ್ವೀನ್ ಸ್ಕೇಲಾರ್ ಅಂಡ್ ವೆಕ್ಟರ್. ಅದೊಂದು ಮಾಡ್ಬಿಟ್ರೆ ಯೂನಿಟ್ 1 ಅಲ್ಲಿ ಏನೇನು ಕೊಟ್ಟಿದ್ದೀನಿ ಮುಗೀತಿದೆ. ಇನ್ನು 2 ಎಕ್ಸ್ಪೆರಿಮೆಂಟ್ ಇದೆ, ಅದು ನೀವೇ ಕಲ್ತ್ಕೋಬೇಕು ಎಕ್ಸ್ಪೆರಿಮೆಂಟು. ಸ್ಕೇಲಾರ್ಸ್ ಅಂಡ್ ವೆಕ್ಟರ್ಸ್ ಡಿಫರೆನ್ಸ್ ಅಂತ ಕೇಳಿದಾಗ ಡೆಫಿನೇಷನ್ ಬರೆದ್ರೆ 1 ಡಿಫರೆನ್ಸ್, ಎಕ್ಸಾಂಪಲ್ ಬರೆದ್ರೆ 2 ಡಿಫರೆನ್ಸ್. ನೋಡಿ, 5 ನಂಬರ್ ಕೇಳಿದ್ರೆ ಯೂಶಲಿ 5 ಬರೀಬೇಕು. ಒಂದೊಂದ್ಸಲಿ 3 ಬರೆದ್ರು 5 ನಂಬರ್ ಕೊಡ್ತಾರೆ. ಆಯ್ತಾ, 5 ಬರೆಯೋಣ ಬಿಡಿ. ಈಗ ಮೊದಲನೇದು ಸ್ಕೇಲಾರ್ಸ್ ಅಂಡ್ ವೆಕ್ಟರ್ಸ್ ಅಂತ ಡಿಫರೆನ್ಸ್ ಕೇಳಿದರೆ, ಡಿಫರೆನ್ಸ್ ಕೇಳಿದಾಗ ಯಾವಾಗಲೂ ನೀವು ಈ ತರ ಬಾಕ್ಸ್ ಹಾಕೊಂಡು ಬರೀರಿ. ಯಾವುದೇ ಡಿಫರೆನ್ಸ್ ಕೇಳಲಿ ನೀವು ಸುಮ್ಮನೆ ಪಾಯಿಂಟ್ ವೈಸ್ ಬರೆಯೋಕೆ ಹೋಗ್ಬಿಡಿ, ಈ ತರ ಬಾಕ್ಸ್ ಹಾಕೊಳ್ಳಿ. ನೋಡಿ, ಈ ತರ ಬಾಕ್ಸ್ ಹಾಕೊಂಡು 5 ಬೇಕು ಅಂದ್ರೆ 5 ಬಾಕ್ಸ್ ಹಾಕೋದು. ನೋಡಿ, ನಂಬರ್ 1 ಏನಪ್ಪಾ ಅಂತಂದ್ರೆ ಫಸ್ಟ್ ಡೆಫಿನೇಷನ್ ಬರೀಬೇಕು. ಡೆಫಿನೇಷನ್ ಅಂತಂದ್ರೆ ಸ್ಕೇಲಾರ್ಸ್ ಅಂದ್ರೆ ಏನು,
physical quantities having only magnitude are called scalars. Physical quantities having only magnitude. ಇದಕ್ಕೇನು physical quantities having both magnitude and direction. ನೋಡಿ ಒಂದು ಡಿಫರೆನ್ಸ್ ಆಗೋಯ್ತು. ಫಿಸಿಕಲ್ ಕ್ವಾಂಟಿಟಿ ಹ್ಯಾವಿಂಗ್ ಓನ್ಲಿ ಮ್ಯಾಗ್ನಿಟ್ಯೂಡ್ ಅಂದ್ರೆ ಸ್ಕೇಲಾರ್, ಫಿಸಿಕಲ್ ಕ್ವಾಂಟಿಟೀಸ್ ಹ್ಯಾವಿಂಗ್ ಬೋತ್ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್ ಅಂದ್ರೆ ವೆಕ್ಟರ್. ನೆಕ್ಸ್ಟ್ ಎರಡನೇ ಡಿಫರೆನ್ಸ್ ಏನಪ್ಪಾ ಅಂದ್ರೆ ಎಕ್ಸಾಂಪಲ್ ಬರ್ಕೊಡೋದು. ಸ್ಕೇಲಾರ್ಸ್ ಎಕ್ಸಾಂಪಲ್ ಏನು? ಸ್ಪೀಡ್ ಇಸ್ ಎ ಸ್ಕೇಲಾರ್, ಡಿಸ್ಟೆನ್ಸ್ ಇಸ್ ಎ ಸ್ಕೇಲಾರ್. ಇದಕ್ಕೆ ಒಂದೆರಡು ಎಕ್ಸಾಂಪಲ್. ಸೆಕೆಂಡ್ ಒನ್, ವೆಲಾಸಿಟಿ ಇಸ್ ಎ ವೆಕ್ಟರ್, ಆಕ್ಸಿಲರೇಷನ್ ಇಸ್ ಎ ವೆಕ್ಟರ್, ಡಿಸ್ಪ್ಲೇಸ್ಮೆಂಟ್ ಇಸ್ ಎ ವೆಕ್ಟರ್. ಸರಿನಾ? ನೋಡಿ ಈ ತರ ಡಿಫರೆನ್ಸ್ ಬರೆದ್ರೆ, ಎಕ್ಸಾಂಪಲ್ ಬರೆದ್ರೆ ಎರಡು ಡಿಫರೆನ್ಸ್ ಆಯ್ತು. ನೋಡಿ ಒಂದು ಡೆಫಿನೇಷನ್, ಎಕ್ಸಾಂಪಲ್, ಎರಡು ಡಿಫರೆನ್ಸ್ ಆಯ್ತು. ನೆಕ್ಸ್ಟ್ 3 ಅಂತಂದ್ರೆ scalars can be added using laws of algebra. ನೋಡಿ ಆಲ್ಜಿಬ್ರಾದಲ್ಲಿ ಏನು ಲಾಗಳಿದೆಯೋ ಆ್ಯಡ್ ಮಾಡೋಕ್ಕೆ ಆ ಲಾ ಯೂಸ್ ಮಾಡಿ ಆ್ಯಡ್ ಮಾಡ್ಕೋಬಹುದು. ಇದಕ್ಕೆ ಯೂಸ್ ಮಾಡ್ಬೇಕಂದ್ರೆ ವೆಕ್ಟರ್ ಲಾ ಯೂಸ್ ಮಾಡ್ಬೇಕು, ಲಾ ಆಫ್ ವೆಕ್ಟರ್ಸ್ ಯೂಸ್ ಮಾಡಬೇಕು. ವೆಕ್ಟರ್ಸ್ ಕ್ಯಾನ್ ಬಿ ಆಡೆಡ್ by using laws of vectors. ನೋಡಿ ಮೂರು ಡಿಫರೆನ್ಸ್ ಆಯ್ತು. ನಾಲ್ಕನೇದು ಏನಪ್ಪಾ ಅಂತಂದ್ರೆ ಸ್ಕೇಲಾರ್ಸ್ ಕೆನಾಟ್ ಬಿ ರೆಪ್ರೆಸೆಂಟೆಡ್. ಸ್ಕೇಲಾರ್ಸ್ ರೆಪ್ರೆಸೆಂಟ್ ಮಾಡೋಕ್ಕಾಗಲ್ಲ, ಇದಕ್ಕೊಂದು ಸ್ಟ್ಯಾಂಡರ್ಡ್ ರೆಪ್ರೆಸೆಂಟೇಷನ್ ಏನಿಲ್ಲ. ವೆಕ್ಟರ್ಸ್ ರೆಪ್ರೆಸೆಂಟ್ ಮಾಡ್ಬೋದು. ವೆಕ್ಟರ್ಸ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ with an arrow on the top. ಅಂದ್ರೆ ಎ ಬರ್ಬಿಟ್ಟು ಅದ್ರ ಮೇಲೆ ಹಿಂಗ್ ಬರೆದ್ರೆ ಒಂದು ಆರೋ ಬರೆದ್ರೆ ಇಟ್ ರೆಪ್ರೆಸೆಂಟ್ಸ್ ವೆಕ್ಟರ್ ಎ ಅಂತ. ಆಯ್ತಾ? ನೋಡಿ 4 ಆಯ್ತು. 5ನೇದು ಏನಪ್ಪಾ ಅಂತಂದ್ರೆ they change if their magnitude changes. ಇದ್ರದ್ದು ಮ್ಯಾಗ್ನಿಟ್ಯೂಡ್ ಚೇಂಜ್ ಆದರೆ ಇದು ಚೇಂಜ್ ಆಗ್ಬಿಡ್ತವೆ. ಯಾವುದು? ಸ್ಕೇಲಾರ್ಸ್ ಮ್ಯಾಗ್ನಿಟ್ಯೂಡ್ ಚೇಂಜಸ್. ಇದರಲ್ಲಿ ಏನಪ್ಪಾ ಅಂತಂದ್ರೆ they change if either magnitude or direction changes. ನೋಡಿ ಇದು ಚೇಂಜ್ ಆಗೋದು ಯಾವಾಗಪ್ಪ ಅಂತಂದ್ರೆ ಮ್ಯಾಗ್ನಿಟ್ಯೂಡ್ ಚೇಂಜ್ ಆದ್ರೆ ಚೇಂಜ್ ಆಯ್ತದೆ, ವ್ಯಾಲ್ಯೂ ಚೇಂಜ್ ಆದ್ರೆ ಚೇಂಜ್ ಆದಂಗೆ. ಇದು ಮ್ಯಾಗ್ನಿಟ್ಯೂಡ್ ಅಥವಾ ಡೈರೆಕ್ಷನ್ ಯಾವ್ದಾದ್ರು ಒಂದು ಚೇಂಜ್ ಆದ್ರೂ ಚೇಂಜ್ ಆಗುತ್ತದೆ. ಎರಡು ಚೇಂಜ್ ಆಗ್ಬೇಕಂತ ಏನಿಲ್ಲ, ಯಾವ್ದಾದ್ರು ಒಂದು ಚೇಂಜ್ ಆದ್ರೂ ಅದು ಚೇಂಜ್ ಆಗುತ್ತೆ. ನೋಡಿ ಇದಿಷ್ಟು 5 ನಂಬರ್ ಕೇಳಿದ್ರೆ 5 ಬರೀಬೇಕಾಗುತ್ತೆ. ನೋಡಿ 5 ಡಿಫ್ರೆನ್ಸ್ ಬರ್ತಿದ್ದೀನಿ. ಏನು? ಮೊದಲನೇದು ಸ್ಕೇಲಾರ್ಸ್ ಆರ್ ಫಿಸಿಕಲ್ ಕ್ವಾಂಟಿಟೀಸ್ ಹ್ಯಾವಿಂಗ್ ಓನ್ಲಿ ಮ್ಯಾಗ್ನಿಟ್ಯೂಡ್. ಫಿಸಿಕಲ್ ಕ್ವಾಂಟಿಟೀಸ್ ಹ್ಯಾವಿಂಗ್ ಬೋತ್ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್. ಎಕ್ಸಾಂಪಲ್ speed, distance, velocity, acceleration. Scalars can be added using laws of algebra. ಆಲ್ಜಿಬ್ರಾದಲ್ಲಿ ಏನು ಯೂಸ್ ಮಾಡ್ತೀವೋ ಅದನ್ನ ಯೂಸ್ ಮಾಡ್ಕೊಂಡು ಆ್ಯಡ್ ಮಾಡ್ಬೋದು. ಬಟ್ ಇದಕ್ಕೆ ವೆಕ್ಟರ್ಸ್ ಲಾ ಯೂಸ್ ಮಾಡಬೇಕು. ಆ್ಯಡ್ ಮಾಡಬೇಕಂದ್ರೆ ಒಂದೇ ಡೈರೆಕ್ಷನ್ ಇರಬೇಕು, ಆಪೋಸಿಟ್ ಇದ್ರೆ ಮೈನಸ್ ಮಾಡಬೇಕು, ಆ ಥರ ಲಾಸ್ ಯೂಸ್ ಮಾಡಬೇಕು. ಸ್ಕೇಲರ್ಸ್ ಕೆನಾಟ್ ಬಿ ರೆಪ್ರೆಸೆಂಟೆಡ್. ಸ್ಕೇಲರ್ಸ್ನ ರೆಪ್ರೆಸೆಂಟ್ ಮಾಡೋಕ್ಕಾಗಲ್ಲ, ವೆಕ್ಟರ್ಸ್ನ ರೆಪ್ರೆಸೆಂಟ್ ಮಾಡ್ಬೋದು ಬೈ ಯೂಸಿಂಗ್ ಆರೋ ಆನ್ ದಿ ಟಾಪ್. ಮೇಲೆ ಆರೋ ಮಾರ್ಕ್ ಬರೆದ್ರೆ ದಟ್ ರೆಪ್ರೆಸೆಂಟ್ಸ್ ವೆಕ್ಟರ್ ಅಂತ. ಆಮೇಲೆ ಇದ್ರದ್ದು ಮ್ಯಾಗ್ನಿಟ್ಯೂಡ್ ಚೇಂಜ್ ಆದರೆ ಚೇಂಜ್ ಆಗಿದೆ. ಇರೋದೇ ಒಂದು ಮ್ಯಾಗ್ನಿಟ್ಯೂಡ್ ಅಷ್ಟೇ, ಮ್ಯಾಗ್ನಿಟ್ಯೂಡ್ ಚೇಂಜ್ ಆದರೆ ಚೇಂಜ್ ಆಯ್ತದೆ. ಇದು ಇಲ್ಲ ಮ್ಯಾಗ್ನಿಟ್ಯೂಡ್ ಅಥವಾ ಡೈರೆಕ್ಷನ್ ಯಾವ್ದಾದ್ರು ಒಂದು ಚೇಂಜ್ ಆದರೂ ಆಗ್ಬಿಡ್ತದೆ. ಇದು ಎರಡೂ ಇರೋದ್ರಿಂದ ಎರಡು ಚೇಂಜ್ ಆಗ್ಬೇಕಂತ ಏನಿಲ್ಲ, ಯಾವುದಾದ್ರು ಒಂದು ಚೇಂಜ್ ಆದರೆ ಚೇಂಜ್ ಆಗಿಬಿಡ್ತದೆ. ನೋಡಿ ಇದಿಷ್ಟು ಕ್ವಶನ್ಸ್ ನಾನು ಕೊಟ್ಟಿದ್ದು. ಇದ್ರ ಜೊತೆಗೆ 2 ಎಕ್ಸ್ಪೆರಿಮೆಂಟ್ ಕೊಟ್ಟಿದ್ದೀನಿ. ಏನಪ್ಪ ಅಂತಂದರೆ ಡಿಸ್ಕ್ರೈಬ್ ಎನ್ ಎಕ್ಸ್ಪೆರಿಮೆಂಟ್ ಟು ವೆರಿಫೈ ಲಾ ಆಫ್ ಪ್ಯಾರಲೋಗ್ರಾಮ್ ಆಫ್ ಫೋರ್ಸಸ್
ಮತ್ತು ಡಿಸ್ಕ್ರೈಬ್ ಆನ್ ಎಕ್ಸ್ಪೆರಿಮೆಂಟ್ ಟು ವೆರಿಫೈ ಲ್ಯಾಮಿಸ್ ಥಿಯರಮ್. ಇವೆರಡು ಎಕ್ಸ್ಪೆರಿಮೆಂಟು ಕಲ್ತ್ಕೋಬೇಕು ನೀವು. 6 ನಂಬರ್ ಕೇಳ್ತಾರೆ ನೋಡಿ. ಇವತ್ತು ನಾನು ನಿಮಗೆ ಯೂನಿಟ್ 1ನಲ್ಲಿ ಏನೇನು ಪ್ರಶ್ನೆ ಕೇಳ್ತಾರೆ ಅಂತ ಕ್ವಶನ್ಗಳು ಕೊಟ್ಟು ಆ ಪ್ರಶ್ನೆಗಳಿಗೆ ಆನ್ಸರ್ ಹೆಂಗೆ ಬರೀಬೇಕು ಅಂತ ಹೇಳ್ಕೊಟ್ಟಿದ್ದೀನಿ. ಎಕ್ಸೆಪ್ಟ್ ಇದು ಯಾವುದು 2 ಡ್ರಾಯಿಂಗು ಮತ್ತು 2 ಎಕ್ಸ್ಪೆರಿಮೆಂಟ್ ಬಿಟ್ಟು, ಎಕ್ಸ್ಪೆರಿಮೆಂಟು ಡ್ರಾಯಿಂಗ್ ನೀವೇ ಕಲ್ತ್ಕೋಬೇಕು, ಬಾಕಿದೆಲ್ಲ ಹೇಳಿದ್ದೀನಿ ಸರಿನಾ. ಈಗ ನಾನೇನು ಮಾಡ್ತೀನಿ ಅಂತಂದರೆ, ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಈ ಕ್ವಶನ್ ಪೇಪರ್ದು ಲಿಂಕ್ ಹಾಕಿರ್ತೀನಿ. ಆ ಲಿಂಕಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಬೇರೆ ಯೂನಿಟಲ್ಲಿ ಏನೇನು ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಹೇಳಿದ್ದೀನಿ, ಅದನ್ನು ನೀವು ನೋಡ್ಕೊಂಡು ಆ ಕ್ವಶನ್ಸ್ ಓದ್ತಾ ಇರಿ ಸರಿನಾ. ನಾನು ನಿಮಗೆ ನೆಕ್ಸ್ಟ್ ವೀಡಿಯೋನಲ್ಲಿ ಯೂನಿಟ್ 2, ಯೂನಿಟ್ 3 ಅಲ್ಲೆಲ್ಲ ಇಂಪಾರ್ಟೆಂಟ್ ಏನೇನು ಬರೀಬೇಕು ಅಂತ ನಿಮಗೆ ಇನ್ನು 2 ವೀಡಿಯೋನಲ್ಲೇ ಮುಗಿಸೋದಕ್ಕೆ ಟ್ರೈ ಮಾಡ್ತೀನಿ. 2 ವೀಡಿಯೋನಲ್ಲಿ ಆಗಿಲ್ಲ ಅಂತಂದರೆ ಇನ್ನೊಂದು ವೀಡಿಯೋ ಬೇಕಾಗುತ್ತೆ, ಅದು ನೋಡೋಣ. ಸದ್ಯಕ್ಕೆ ಈ ಯೂನಿಟ್ 1 ಏನೇನಿತ್ತು ನಾನು ಇಂಪಾರ್ಟೆಂಟ್ ಪ್ರಶ್ನೆ ಅದಕ್ಕೆ ಆನ್ಸರು ಹೇಳಿದ್ದೀನಿ. ಯೂನಿಟ್ 2, ಯೂನಿಟ್ 3, ಯೂನಿಟ್ 4, ಯೂನಿಟ್ 5, ಯೂನಿಟ್ 6 ಅದರದ್ದು ಕ್ವಶನ್ಗಳು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕಲ್ಲಿ ಹಾಕಿರ್ತೀನಿ. ನೀವು ಅದನ್ನು ನೋಡ್ಕೊಂಡು ಆನ್ಸರ್ಗಳನ್ನ ನೀವೇ ಕಂಡಿಡ್ಕೊಳ್ಳಿ. ನಾನು ವಿಡಿಯೋ ಮಾಡೋತಂಗೆ ಕಾಯಕ್ಕೆ ಹೋಗ್ಬಿಡಿ. ಆನ್ಸರ್ಗಳು ಹುಡುಕಿ ಬರೆದಿರಿ, ಓದ್ತಾ ಇರಿ, ನಂದು ನೋಡಿ ನಿಮಗೆ ಯೂಸ್ ಆಗುತ್ತೆ ಸರಿನಾ. ಇಷ್ಟು ಹೇಳ್ತಾ ಇವತ್ತೊಂದು ಹೌ ಟು ಪಾಸ್ ಸೈನ್ಸ್ ಇನ್ 3 ಡೇಸಲ್ಲಿ ಮೊದಲನೇ ವಿಡಿಯೋ, 2ನೇ ವಿಡಿಯೋ, ಬಟ್ ಕ್ಲಾಸ್ ಮಾಡ್ತಾ ಇರೋದು ಮೊದಲನೇ ವಿಡಿಯೋ. ನಿಮಗೆ ತುಂಬ ಯೂಸ್ ಆಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಯಾರ್ಯಾರು ಸೈನ್ಸ್ ಓದ್ತಾ ಇದ್ದೀರಾ ಏನು ನೀವು ಚಿಂತೆ ಮಾಡೋದು ಬೇಡ, 100% ಪಾಸ್ ಆಗುತ್ತೆ. ನಾನು ಹೇಳಿರೋ ಪ್ರಶ್ನೆಗಳಿಗೆ ಆನ್ಸರು ಈ ಪ್ರಶ್ನೆಗಳಾರು ಓದಬೇಕು ನೀವು. ಇಲ್ಲಿ ತನಕ ಏನು ಓದಿಲ್ಲದ್ರೂ ಪರವಾಗಿಲ್ಲ, ಈಗ ನಾನು ಕೊಟ್ಟಿರೋ ಪ್ರಶ್ನೆಗಳನ್ನಾರು ಪರ್ಫೆಕ್ಟಾಗಿ ಓದ್ಬಿಟ್ರೆ 100% ನೀವು ಪಾಸ್ ಆಯ್ತೀರಾ ಅಂತ ಹೇಳ್ತಾ ಈ ಕ್ಲಾಸ್ ಮುಗಿಸ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್.